ನಮಸ್ಕಾರ ಕನ್ನಡಿಗರೇ, ಬನ್ನಿ ಒಂದು ಮೂವಿಗೆ ಹೋಗೋಣ ಅಂದಂಗೆ ಮೂವಿ ಹೆಸರು ಇದೆ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಲೇಡಿ ಫೋನ್ ಅಲ್ಲಿ ಟಾರ್ಚ್ ಲೈಟ್ ಹಾಕೊಂಡು ರೋಡ್ ಅಲ್ಲಿ ಯಾರಿಗೋ ಸಿಗ್ನಲ್ ಕೊಡ್ತಾ ಅವ್ರೆ. ಒಬ್ಬ ಬೈಕ್ ಅಲ್ಲಿ ಬಂದ ಎಷ್ಟು ರೇಟು ಅಂತ ಕೇಳ್ತಾನೆ. ಇವರು 50,000 ಅಂತ ಹೇಳ್ತಾರೆ. ಏನೋ 50,000ನ ಹೊಗೆ ನೀನು ಮಕ್ಕೆ ಅಂತ ಅವನು ಹೊಂಟೋದ. ತಿರ್ಗಾ ಹಂಗೆ ಫೋನ್ ಅಲ್ಲಿ ಲೈಟ್ ಹಾಕ್ತಾರೆ. ಇನ್ನೊಬ್ಬ ಕಾರಲ್ಲಿ ಬಂದ, ಎಷ್ಟು ರೇಟು ಅಂತ ಕೇಳ್ತಾನೆ. ಇವರು 60,000 ಅಂತಾರೆ. ಏನು ನಿನಗ್ ಮಾತ್ರನಾ ಇಲ್ಲ ನಿಮ್ ಫ್ಯಾಮಿಲಿಗೂ ಸೇರಿನಾ ಅಂತ ಆ ಕಾರ್ ಅವ್ನು ಹೇಳ್ತಾವನೆ. ನಿನ್ ಮುಖಕ್ಕೆಲ್ಲ ಅಷ್ಟೊಂದು ಕೊಡಕ್ಕಾಗಲ್ಲ, 5,000 ಕೊಡ್ತೀನಿ ಅಂತ ಕಾರ್ ಅವ್ನು ಹೇಳ್ದ. ಅದಕ್ಕೆ ಈ ಹುಡುಗಿ ಏನ್ ಹೇಳುತ್ತೆ ಗೊತ್ತಾ, ಒಂದ್ ಕೆಲಸ ಮಾಡು, ನಿನ್ ಹೆಂಡತಿನ ಕರ್ಕೊಂಬಂದ್ ಪಕ್ಕದಲ್ಲಿ ನಿಲ್ಸು, 50,000 ನಾನು ಈಸ್ಕೊಡ್ತೀನಿ ಅಂತ ಹೇಳ್ಬಿಡ್ತಾಳೆ. ಅವನು ಮಖಕ್ಕೆ ನೀರ್ ಹಾಕ್ಬಿಟ್ಟು ಹೊಂಟೈತಾನೆ. ತಿರ್ಗಾ ಅದೇ ತರ ಲೈಟ್ ಹಾಕ್ತಾರೆ. ಈ ಸಲ ಒಬ್ಬ ಹುಡುಗ ಬೈಕ್ ಅಲ್ಲಿ ಬಂದ. ಆ ಹುಡುಗನ್ ನೋಡಿದ ತಕ್ಷಣ ಹೀರೋಯಿನ್ಗೆ ಅಷ್ಟೊಂದು ಖುಷಿ ಆಗ್ಬಿಡುತ್ತೆ. ಹುಡುಗನು ರೇಟ್ ಎಷ್ಟು ಅಂತ ಕೇಳ್ತಾನೆ. ಇವರು ಬರೀ 1,000 ರೂಪಾಯಿ ಅಂತ ಹೇಳದ. ಏನ್ರಿ ಬರೀ 1,000 ರೂಪಾಯಿನ? ಹೌದು ಅಂತ ಹೇಳಿದ ತಕ್ಷಣ ಸರಿ ಬನ್ರಿ ಅಂತ ಮನೆಗೆ ಕರ್ಕೊಂಡು ಹೋಯ್ತಾನೆ. ಹಂಗೆ ಮನೆನ ನೋಡ್ತಾ ಅವ್ರೆ, ಟಕ್ ಅಂತ ಅಲ್ಲಿ ಕರೆಂಟ್ ಆಫ್ ಆಗೋಯ್ತು. ಹುಡುಗನು ಕ್ಯಾಂಡಲ್ ಅಂಟಿಸ್ಕೊಂಡ್ ಬಂದ. ಏನ್ರಿ ಬರೀ 1,000 ರೂಪಾಯಿಗೆ ನೀವು ನನ್ನ ಜೊತೆ ಬಂದಿದ್ದೀರಲ್ಲ, ಅಂತದೇನ್ರಿ ನಿಮ್ ಕಷ್ಟ? ನೋಡಕ್ಕೂ ತುಂಬಾ ಚೆನ್ನಾಗಿದ್ದೀರಾ, ಪ್ಲೀಸ್ ಕರೆಂಟ್ ಬರೋ ಗಂಟ ನಿಮ್ ಸ್ಟೋರಿನ ಹೇಳ್ತೀರಾ ಅಂತ ಆ ಹುಡುಗ ಹೀರೋಯಿನ್ ಹತ್ರ ಕೇಳ್ತಾನೆ. ಸರಿ ಹೇಳ್ತೀನಿರಪ್ಪ ಅಂತ ಹೇಳಿ ಹೀರೋಯಿನ್ ಒಂದು ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ ಹೀರೋಯಿನ್ ಹಂಗೆ ನಿದ್ದೆ ಮಾಡ್ತಾ ಅವ್ರೆ, ಯಾರೋ ಆಚ ಕಡೆ ಬಂದು ಬಾಗಲು ಬಡಿದ್ರು. ಯಾರಪ್ಪ ಅಂತ ಹೋಗಿ ನೋಡಿದ್ರೆ ಇವ್ರು ಫ್ರೆಂಡ್. ಏನ್ರೆ ಬೆಳಗ್ಗೆ ಬಂದಿದ್ದೀರಾ ಅಂತ ಹೀರೋಯಿನ್ ಕೇಳ್ತಾರೆ. ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ಯಾ ನೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಫ್ರೆಂಡ್ ಕೇಳ್ತಾರೆ. ನಾನೇನೇ ವಿಡಿಯೋ ಹಾಕಿದೀನಿ ಅಂತ ನೋಡಿದ್ರೆ ಅದರಲ್ಲಿ ಒಬ್ಬನ್ನ ಕೊಲೆ ಮಾಡ್ತಾ ಅವ್ರೆ. ಆ ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದಕ್ಕೆ ಬೆಳಗ್ಗೆನೆ ಫ್ರೆಂಡ್ ಆ ವಿಡಿಯೋ ನೋಡ್ಬಿಟ್ಟು ಬಂದು ಕೇಳ್ತಾವ್ರೆ, ಲೇ ನನಗೆ ಗೊತ್ತಿಲ್ಲ ಕಣೆ, ನನಗೆ ಗ್ಯಾಪ್ ಇಲ್ಲ ಕಣೆ ಅಂತ ಹುಡುಗಿ ಹೇಳ್ತಾ ಇದೆ. ಆಚ ಕಡೆ ಪೊಲೀಸ್ ಅವರು ಬಂದ್ರು. ಫ್ರೆಂಡ್ ಹೋಗಿ ನೋಡ್ಬಿಟ್ಟು, ಲೇ ಪೊಲೀಸ್ ಅವ್ರ ಕಣೆ, ಇವಾಗ ಏನಾಗುತ್ತೋ ಗೊತ್ತಿಲ್ಲ, ಹೋಗಿ ಬಚ್ಚಿಕೋ ಹೋಗಿ ಅಂತ ಈ ಹುಡುಗಿ ಹೇಳ್ತಾರೆ. ಈ ಹುಡುಗಿನ ಹೋಗಲ್ಲಿ ಕಿಚನ್ ಅಲ್ಲಿ ಬಚ್ಚಿಕೊಂತು. ಇನ್ನ ಪೊಲೀಸ್ ಅವರು ಮನೆ ಒಳಗಡೆ ಬಂದ್ರು. ನಮ್ಮ ಹೀರೋಯಿನ್ ಕೇಳ್ತಾವ್ರೆ, ಎಲ್ಲಿ ಆ ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಆತರ ಪೋಸ್ಟ್ ಹಾಕಿದಾಳೆ, ಅವಳನ್ನ ಕರಿ ಅಂತ. ಈ ಹುಡುಗಿನು, ಸರ್ ಅವಳು ಮನೆಗೆ ಬಂದೆ 2 ದಿನ ಆಯ್ತು ಸರ್ ಅಂತ ಹೇಳ್ತಾವಳೆ. ಸರಿ ಇರು ಫೋನ್ ಮಾಡೋಣ ಅಂತ ಪೊಲೀಸಪ್ಪ ಆ ಹುಡುಗಿಗೆ ಫೋನ್ ಮಾಡ್ತಾರೆ. ನೋಡಿದ್ರೆ ಫೋನು ಇಲ್ಲಿ ಮನೆಯಲ್ಲಿ ರಿಂಗ್ ಆಗ್ತಾ ಇದೆ. ಏನು ಓದವಳು ಫೋನ್ ಇಟ್ಬಿಟ್ಟು ಹೊಂಟೋದ್ಲಾ ಅಂತೇಳಿ ಪೊಲೀಸ್ ಅವರು ಗನ್ ಎತ್ತಿ ಆ ಫ್ರೆಂಡ್ಸ್ ಮೇಲೆ ಇಡ್ತಾರೆ. ಇಬ್ರಿಗೂನು ಸಖತ್ತು ಭಯ ಆಗೋಯ್ತು. ಇಲ್ಲಿ ನೋಡ್ರಿ ಹಿಂದ್ಗಡೆ ನಮ್ಮ ಹೀರೋಯಿನ್ ಒಂದು ಚಾಕು ಎತ್ಕೊಂಡು ಹಂಗೆ ಪೊಲೀಸ್ ಅವನ್ನ ಚುಚ್ಚಕ್ ಬರ್ತಾಳೆ. ಹಿಂದ್ಗಡೆ ಕಾನ್ಸ್ಟೇಬಲ್ ಸಾರ್ ಹಿಂದೆ ನೋಡಿ ಸಾರ್ ಅಂತ ಹೇಳ್ತಾರೆ. ಪೊಲೀಸ್ ಅವ್ರನ್ನ ತಿರುಗಿ ನೋಡಿದ್ರೆ ಆ ಹುಡುಗಿ ಬತ್ತದಲ್ಲ ಚಾಕು ತಗೊಂಡು ಚುಚ್ಚಕ್ಕೆ ಆ ಗನ್ ಎತ್ತಿಂಗ್ ತೋರ್ಸಾರೆ. ಹಿಂದ್ಗಡೆ ಯಾರೋ ಕಟ್ 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 ಅಂತ ಹೇಳಿದ್ರು. ನೋಡಿದ್ರೆ ಇದೊಂದು ಶಾರ್ಟ್ ಫಿಲಿಮ್ ಶೂಟಿಂಗ್. ಡೈರೆಕ್ಟರ್ ಹೇಳ್ತಾವ್ರೆ ಸೂಪರ್ ಆಗಿ ಆಕ್ಟ್ ಮಾಡಿದೆ ಅಂತ. ನಮ್ಮ ಹೀರೋಯಿನ್ ಹುಡುಗಿನು ಅವ್ರ ಫ್ರೆಂಡ್, ಸರ್ ವಿಡಿಯೋ ತುಂಬಾ ಚೆನ್ನಾಗಿ ಬಂದೈತೆ, ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಅಂತ ಡೈರೆಕ್ಟರ್ ಹೇಳಿದ್ರು. ಸರಿ ಸರ್ ಇನ್ನ ನಾವು ಹೋಗ್ತೀವಂತ ಇವ್ರು ಹೋಯ್ತಾವ್ರೆ. ಡೈರೆಕ್ಟರ್ ಹೀರೋಯಿನ್ ಕರೆದು ಒಂದು ಲವ್ ಲೆಟರ್ ಕೊಟ್ಬಿಡ್ತಾರೆ. ಹುಡುಗಿನು ತಗೊಂಡೋದ್ಲು. ಹುಡುಗಿಗೂ ಡೈರೆಕ್ಟರ್ ಅಂದ್ರೆ ಸ್ವಲ್ಪ ಇಷ್ಟನೇ. ಆ ಲೆಟರ್ ನ ಓದ್ತಾಳೆ. ಹುಡುಗಿಗೂ ಇಷ್ಟ, ಡೈರೆಕ್ಟರ್ಗೂ ಇಷ್ಟ ಆಗೋಯ್ತಲ್ಲ. ಇಬ್ರಿಗೂ ಲೈಟ್ ಆಗಿ ಲವ್ ಅಂಟ್ಕೊಂತು. ಒಂದಿನ ಹಂಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಹೀರೋಯಿನ್ ಕೇಳ್ತಾವಳೆ, ಏನು ನನ್ನ ಹಿಂದೆ ಅಲ್ಲೇದ್ ಬಿಟ್ರೆ ಬೇರೆ ಕೆಲಸ ಇಲ್ವಾ ನಿಮಗೆ ಅಂತ. ಹುಡುಗನು, ಇಲ್ಲಮ್ಮ ನಾನು ಡೈರೆಕ್ಟರ್ ಆಗೋಣ ಅಂತ ನೋಡ್ತಾ ಇದೀನಿ, ಆದಷ್ಟು ಬೇಗ ಯಾವ್ದೋ ಒಂದು ಮೂವಿ ಮಾಡ್ತೀನಿ ಅಂತ ಹುಡುಗ ಹೇಳ್ತಾವನೆ. ಸರಿ ರೀ ಹಂಗೆ ನಾನು ಮೂವಿ ಮಾಡಂಗಿದ್ರೆ ನನಗೊಂದು ಚಾನ್ಸ್ ಕೊಡಿ ಅಂತ ಹುಡುಗಿನು ಕೇಳ್ತಾಳೆ. ಸರಿ ಅಂತ ಹುಡುಗನು ಹೇಳ್ದ, ಹುಡುಗಿನು ಹೇಳ್ದ, ಲವ್ ಅಂಟ್ಕೊಂತು. ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಒಂದಿನ ಹೀರೋಯಿನ್ ಫೋನ್ ಮಾಡಿ ಕಾಫಿ ಶಾಪ್ಗೆ ಕರೀತಾಳೆ ಡೈರೆಕ್ಟರ್ ಬಂದು ಕುತ್ಕೊಂಡು ವೆಯ್ಟ್ ಮಾಡ್ತಾವ್ರೆ. ಬಂದ ತಕ್ಷಣ ನಾವೇ ಪ್ರಪೋಸ್ ಮಾಡ್ಬೇಕಪ್ಪ ಅಂತ ಹುಡುಗಿನು ಬಂದು ಚೇರ್ ಅಲ್ಲಿ ಕುತ್ಕೊಂಡು ಹಂಗೆ ಅಣ್ಣ ಜೋಬ್ ಕೈ ಹಾಕಿ ಏನೋ ಒಂದು ಬಾಕ್ಸ್ ತೆಗಿತಾನೆ. ಹುಡುಗಿನು ಬಗ್ಗೆ ಒಂದು ಲೆಟರ್ ತೆಗಿತಾಳೆ. ನೋಡಿದ್ರೆ ಹುಡುಗಿ ಮದುವೆ ಲೆಟರ್ ಕೊಡ್ತಾವಳೆ. ಹುಡುಗನ್ಗೆ ಸಖತ್ತು ಶಾಕು. ಇದೇನಪ್ಪ ಪ್ರಪೋಸ್ ಮಾಡ್ತಾಳೆ ಅನ್ಕೊಂಡ್ರೆ ಇವಳು ಮದುವೆ ಪತ್ರಿಕೆ ಕೊಡ್ತಾಳಲ್ಲ ಅಂತ. ಅವಾಗ ಹೀರೋಯಿನ್ ಇನ್ನೊಂದು ಸ್ಟೋರಿ ಹೇಳ್ತಾಳೆ. ಸ್ಟೋರಿ ಹೊರಗಡೆನೆ ಇನ್ನೊಂದು ಸ್ಟೋರಿ. ನಮ್ಮ ಹೀರೋಯಿನ್ ಅವ್ರ ಅಪ್ಪನಿಗೆ ಮೈಗೆ ಹುಷಾರಿಲ್ಲ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಡಾಕ್ಟರ್ನು ಆಪರೇಷನ್ ಮಾಡಬೇಕು, ಒಂದ್ 3 ಲಕ್ಷ ಆಗುತ್ತೆ ಅಂತ ನಮ್ಮ ಹೀರೋಯಿನ್ಗೆ ಹೇಳ್ಬಿಟ್ಟಿರ್ತಾರೆ. ಹೀರೋಯಿನ್ ಅವ್ರಿಗೆ ಇವ್ರಿಗೆ ಎಲ್ಲಾರ್ಗೂ ಫೋನ್ ಮಾಡ್ತಾರೆ, ಬಟ್ ಯಾರು ಹೆಲ್ಪ್ ಮಾಡಲ್ಲ. ಸೀದಾ ಮನೆಗೆ ಬಂದ್ರು. ಸ್ವಲ್ಪ ದುಡ್ಡಿದೆ, ಒಡವೆ ತಗೊಂಡೋಗಿ ಅಡ ಇಕ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ದುಡ್ಡನ್ನ ಕಟ್ಟಿರ್ತಾರೆ. ಆ ಕ್ಯಾಶಿಯರ್ ಅಮ್ಮನು, ಬರೀ 2 ಲಕ್ಷ ಇದೆ, ಡಾಕ್ಟರ್ ಹೇಳಿರೋದು 3 ಲಕ್ಷ ಅಲ್ವನಮ್ಮ ಅಂತ ಹೇಳ್ತಾರೆ. ಏನು ಮಾಡಕ್ಕಾಗಲ್ಲ ಮೇಡಮ್, ಅಷ್ಟೇ ಅಡ್ಜಸ್ಟ್ ಆಗಿದ್ದು, ಸ್ವಲ್ಪ ನೀವು ಆಪರೇಷನ್ ಮಾಡಿ ನಾನು ಹೆಂಗಾರ ಅರೇಂಜ್ ಮಾಡಿ ಕೊಡ್ತೀನಿ ಅಂತ ಹೀರೋಯಿನ್ ಹೇಳ್ತಾರೆ. ಬಟ್ ಆ ಅಮ್ಮ ಕೇಳ್ತಾ ಇಲ್ಲ ಫುಲ್ ಸೆಟ್ಲ್ ಆದ್ರೇನೆ ಆಪರೇಷನ್ ಮಾಡೋದಂತ ಕ್ಯಾಶಿಯರ್ ಅಮ್ಮ ಹೇಳ್ಬಿಡುತ್ತೆ. ಇನ್ನೇನಪ್ಪ ಮಾಡೋದಂತ ಹುಡುಗಿ ರೋಡಲ್ಲಿ ಹತ್ಕೊಂಡು ಕುತ್ಕೊಂಡ್ಲು. ಹಂಗೆ ಈ ಕಡೆ ತಿರುಗ್ತಾಳೆ. ಅಲ್ಲಿ ತುಂಬಾ ಜನ ವೇಶ್ಯರು ಕುತ್ಕೊಂಡು ಲೈಟ್ ಆಗ್ತಾ ಅವ್ರೆ. ಅದೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಉಳಾಕದಲ್ಲ ಅದೇ ತರ ಈ ಹುಡುಗಿನು ಅಪ್ಪನ್ನ ಕಾಪಾಡ್ಕೊಬೇಕಲ್ಲ, ದುಡ್ಡು ಬೇಕೇ ಬೇಕು ಅಂತ ಅದೇ ತರ ಲೈಟ್ ಆಗ್ತಾಳೆ. ನಮ್ಮ ಹೀರೋಯಿನ್ ಒಂದು ಬೈಕು ಬಂತು, ಎಷ್ಟು ರೇಟ್ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್, ಅಣ್ಣ ನನಗೆ 1 ಲಕ್ಷ ಬೇಕಣ್ಣ ಪ್ಲೀಸ್ ಅಣ್ಣ ಕೊಡು ಅಂತ ಹೇಳ್ತಾಳೆ. ಏನೋ ಅಣ್ಣನ ಈ ಕೆಲಸ ಮಾಡ್ತಾ ಇದೀಯಾ ಅಣ್ಣ ಅಂತ ಕರಿತಾ ಇದೆಯಲ್ಲೇ ಅಂತ ಅವ್ನ್ ಕೇಳ್ತಾವನೆ. ಬೈಕ್ ಅವನು 1 ಲಕ್ಷಕ್ಕೆ ಒಪ್ಕೊಂಡ್ಬಿಟ್ಟ. ಸರಿ ಕುತ್ಕೋ ಹೋಗೋಣ ಅಂತಾನೆ. ನಮ್ಮ ಹೀರೋಯಿನ್ಗೆ ಒಂದು ಫೋನ್ ಕಾಲ್ ಬಂತು. ಮಾಡಿರೋದು ಅವ್ರ ಮಾವ. ಏನಮ್ಮ ಅಪ್ಪನ್ನ ಅಡ್ಮಿಟ್ ಮಾಡಿದ್ವಿ ಅಂತ ಹೇಳ್ಬಾರ್ದ, ನೀನ್ ಹಾಸ್ಪಿಟಲ್ ಬಾ ನಾನು ದುಡ್ಡು ತಗೊಂಡ್ ಬರ್ತಾ ಇದೀನಿ ಅಂತ ಮಾವ ಆ ಕಡೆಯಿಂದ ಹೇಳ್ತಾರೆ. ಹುಡುಗಿ ಕುತ್ಕೊಂಡು ಹಂಗ್ ಅಳ್ತಾ ಇದೆ ಪಾಪ. ಆ ಬೈಕ್ ಅವನು ಅದನ್ನ ನೋಡ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೋತಾನೆ. ಈ ಸ್ಟೋರಿನ ಡೈರೆಕ್ಟರ್ ಹೇಳಿ ಮುಗಿಸಿದ್ಲು ನಮ್ಮ ಹೀರೋಯಿನ್. ಬಟ್ ಅವ್ನ ಮುಖ ಮಾತ್ರ ಪಾಪ ಹಂಗೆ ಇದೆ, ಅಳೋ ತರಾನೆ ಹಂಗೆ ಇದ್ದೆ. ಆಮೇಲೆ ನಮ್ಮ ಮಾವ ನನ್ನ ಮಗನೇ ಮದುವೆ ಮಾಡ್ಕೊ ಅಂತ ಹೇಳಿದ್ರು. ನಮ್ಮ ಅಪ್ಪನಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ, ನಾನು ಹೆಂಗೋ ಅದು ಬೇಡ ಅಂತ ಹೇಳಿ ಅದಕ್ಕೆ ಇನ್ನೊಂದ್ಕೊಂಬೇಡ ಸಾರಿ ಅಂತ
ಹೀರೋಯಿನ್ ಎದ್ದು ಹೊಂಟೋದ್ಲು. ಹುಡುಗ ಪಾಪ ಅವಳ ಮಕಾನೇ ನೋಡ್ತಾವನೆ. ಇನ್ನ ಹೋಗಿದ್ ಹೀರೋಯಿನ್ ಮಾವನ್ ಮಗನೇ ಮದ್ವೆ ಮಾಡ್ಕೋತಾಳೆ. ಅವಳಿಗೂ ಖುಷಿನೇ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಹುಡುಗನ ಇವಳು ಲವ್ ಮಾಡಿದಾಳೆ. ಮದ್ವೆ ಎಲ್ಲ ಮುಗೀತು. ಇನ್ನ ಫಸ್ಟ್ ನೈಟ್ ಗೆ ಹಾಲು ಅವ್ ನೋಡಿದ್ರೆ ಒಳ್ಳೆ ಗಡಾರಿ ಮಲಗದಂಗೆ ಮಲಗವನೆ. ಸರಿ ಬಿಡು ಟಯರ್ಡ್ ಆಗಿರ್ತಾನೆ ಅಂತೇಳಿ ಬೆಡ್ಶೀಟ್ ಹಾಕ್ಬಿಟ್ಟು ಆ ಬ್ಲೂಟೂತ್ ಎಲ್ಲ ಕಿತ್ತಿ ಬಿಸಾಕ್ಬಿಟ್ಟು ಹೀರೋಯಿನ್ ಪಕ್ಕದಲ್ಲಿ ಮಲ್ಕೋತಾಳೆ. ಟಕ್ ಅಂತ ಕಂಡ್ಬಿಟ್ಟ ಗಂಡು ಸೀದಾ ಆಚೆ ಹೋಯ್ತಾನೆ. ಡೋರ್ ಓಪನ್ ಮಾಡ್ತಾನೆ. ಅಲ್ಲಿ ನೋಡ್ರಿ ಇನ್ನೊಂದು ಹುಡುಗಿ ಬಂದವಳೆ. ಆ ಹುಡುಗಿನ ರೂಮ್ ಕರ್ಕೊಂಡು ಹೋಗಿ ಜಲ್ಸಾ ಮಾಡ್ತಾ ಅವನೇ. ನಮ್ ಹೀರೋಯಿನ್ ಎದ್ಲು, ಏನಿದು ಮಾವ ಇಲ್ಲೋದ್ರು, ಮಾವ ಇಲ್ವಲ್ಲ ಅಂತೇಳಿ ಹೋಗ್ ನೋಡಿದ್ರೆ ಆ ರೂಮ್ ಅಲ್ಲಿ ಕೆಟ್ಟು ಶಬ್ದಗಳು. ಹುಡುಗಿ ಅಯ್ಯೋ ನಾವ್ ಮೋಸ ಹೋದ್ವಲ್ಲಪ್ಪ ಅಂತ ಹಂಗ್ ಹತ್ಕೋತಾಳೆ. ಆಮೇಲೆ ಏನಾಯ್ತು ಅಂತ ಒಂದು ವಾಯ್ಸ್, ಏನಪ್ಪಾ ಅಂದ್ರೆ ಇದು ಹುಡುಗನ ಹತ್ರ ಹೇಳ್ತಾ ಇರಲ್ಲ ಸ್ಟೋರಿ, ಅದನ್ನ ಸರಿ ಸ್ವಲ್ಪ ವಾಶ್ರೂಮ್ ಹೋಗ್ಬೇಕು, ಹೋಗ್ ಬಂದ್ ಹೇಳ ಅಂತೇಳಿ ಹೀರೋಯಿನ್ ವಾಶ್ರೂಮ್ ಹೋಯ್ತಾರೆ. ಅವಳು ಹೋಗ್ಬೇಕಾರೆ ಈ ಹುಡುಗ ಅನ್ಕೋತಾನೆ ಇವಳು ಏನ್ ಮಾಡಿದ್ಲು ಅವ್ನ ಹಂಗ್ ಮಾಡೋದಕ್ಕೆ ಅಂತ. ಟಕ್ ಅಂತ ನಮ್ ಹೀರೋಯಿನ್ ಅವನು ಕತ್ತಿಗೆ ಒಂದ್ ಯಾವ್ದೋ ಕೇಬಲ್ ಹಾಕ್ಬಿಟ್ಟು ಇಸ್ಕದ ಹಂಗೇನೆ ಅವನು ಬಿಟ್ಬಿಡೆ ಅಂತಾನೆ ಬಿಡಲ್ಲ. ಹಂಗೆ ಅವ್ನು ಕತ್ತಿಸ್ಕಿ ಸಾಯಿಸೇ ಬಿಟ್ರು ಅವಳು. ತಿರ್ಗಾ ನಮ್ ಹೀರೋಯಿನ್ ಬೆಳಗ್ಗೆ ತೋರಿಸ್ತಾರೆ. ಒಂದ್ ಅಂಗಡಿಗೆ ಬಂದ್ಲು, ಅದು ಬೋಂಡಾ ಬಜ್ಜಿ ಅಂಗಡಿ ಇದ್ದಂಗ ಐತೆ. ಇಲ್ಲಿ ಸೊಪ್ಪು ಸಿಗುತ್ತಾ ಅಂತ ಕೇಳ್ತಾಳೆ. ಇಲ್ಲಿಲ್ಲ ಬೇರೆ ಕಡೆ ಹೋಗಂತ ಒಂದು ಅಡ್ರೆಸ್ ಕೊಡ್ತಾರೆ. ಅಲ್ಲೋಗಿ ಈ ಸೊಪ್ಪು ಬೇಡ ಬೇರೆ ಸೊಪ್ಪು ಸಿಗುತ್ತಾ ಅಂತ ಕೇಳ್ತಾಳೆ. ಅವನು ಒಂದು ಅಡ್ರೆಸ್ ಕೊಡ್ತಾನೆ. ತಿರ್ಗಾ ಅಲ್ಲೋಗಿ ಇನ್ನೊಂದು ಸೊಪ್ಪು ಸಿಗುತ್ತಾ ಅಂತ ಕೇಳ್ತಾಳೆ. ಅವನು ಒಂದು ಅಡ್ರೆಸ್ ಕೊಡ್ತಾನೆ. ಕೊನೆಗೆ ಒಂದು ಮರದ ಅಂಗಡಿಗೆ ಹೋದ್ಲು. ಹೆಂಗೋ ಅವನ ಹತ್ರ ಸೊಪ್ಪು ಸಿಕ್ತು. ಅವ್ರ ಫ್ರೆಂಡ್ಗೂ ಫೋನ್ ಮಾಡಿ ಕೇಳ್ತಾಳೆ, ಲೈ ಐಟಮ್ ಸಿಕ್ಬಿಡ್ತ ಕಣೆ, ಪಾರ್ಟಿಗೆ ಯಾವಾಗ ಹೋಗೋಣ ಅಂತ. ಆ ಹುಡುಗಿನೂ ಇಲ್ಲ ಕಣೆ ನನ್ಗೆ ಇಲ್ಲಿ ಬರಕ್ಕಾಗಲ್ಲ ಅಂತ ಹೇಳ್ಬಿಡ್ತಾಳೆ. ಆ ಸೊಪ್ಪು ಕೊಟ್ನಲ್ಲ ಅವನು ಒಂಥರ ನೋಡ್ತಾವನೆ ನಮ್ಮ ಹೀರೋಯಿನ್. ನಮ್ಮ ಹೀರೋಯಿನ್ ಅಣ್ಣ ನಮ್ ಫ್ರೆಂಡ್ ಬರಲ್ವಂತೆ, ಇದು ಬೇಡ ನೀನೇ ಇಟ್ಕೋ ಅಂತ ಹೇಳ್ತಾಳೆ. ಅದಕ್ಕೆ ಅವನು ನೋಡಕ್ ಇಷ್ಟು ಚೆನ್ನಾಗಿದ್ಯಾ, ಪಾರ್ಟಿ ಏನು ಅವ್ರ ಜೊತೆನೆ ಮಾಡ್ಬೇಕಾ, ನನ್ ಜೊತೆ ಮಾಡಲ್ವಾ, ನಾನ್ ಬೇಕಾದ್ರೆ ಬರ್ತೀನಿ ನಡಿ ಅಂತ ಹೇಳ್ತಾನೆ. ನಮ್ಮ ಹೀರೋಯಿನ್ ಓಕೆ ನೀನ್ ಬರ್ತೀಯಾ ಅಂತ ಸೀದಾ ಅವಳು ಮನೆಗೆ ಕರ್ಕೊಂಡು ಬಂದ್ಲು ಆ ಸೊಪ್ಪು ಮರವನ್ನ. ಆ ಸೊಪ್ಪಲ್ಲಿ ಹೊಗೆ ಎಳಿತಾವನೆ. ನಮ್ಮ ಹೀರೋಯಿನ್ ಆ ಸೊಪ್ಪು ಒಂದು ಪೇಪರ್ ಹಾಕೊಂಡು ಮೂಸ್ತಾವಳೆ. ಆ ಹುಡುಗ ಕೇಳ್ತಾನೆ, ಏನು ಇನ್ನ ನೀನು ಸೇದೆ ಇಲ್ಲ ಯಾಕೆ ಅಂತ. ನನಗಿನ್ನ ಕಿಕ್ಕು ಬಂದಿಲ್ಲ, ಕಿಕ್ಕು ಬಂದಾಗ ನಾನೇ ಸೇರ್ತೀನಿ ಅಂತ ಹೀರೋಯಿನ್ ಹೇಳ್ತಾಳೆ. ನಿನ್ಗೆ ಯಾವಾಗ ಬರುತ್ತೆ ಕಿಕ್ಕು ಅಂತ ಆ ಹುಡುಗ ಎಳಿತಾನೆ. ಅವನು ಸರಿ ನಿನ್ಗೆ ಮದುವೆ ಆಗಿದೆ ಅಂತ ಹುಡುಗ ಕೇಳ್ತಾನೆ. ಆಗಿದೆಯಲ್ಲ ನಿನ್ ಗಂಡ ಇಲ್ಲಿ ಅಂತ ಆ ಹುಡುಗ ಕೇಳ್ತಾನೆ. ಅವನು ಸತ್ತೋದ ಅಂತ ಹೇಳ್ತಾರೆ. ಏನೋ ಸತ್ತೋದ್ನ ಹೆಂಗೆ ಅಂತ ಹುಡುಗ ಹೇಳ್ತಾನೆ. ತಿರ್ಗಾ ನಮ್ಮ ಹೀರೋಯಿನ್ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ನೈಟ್ ನೋಡಿರಲ್ಲ ಅವನು ಬೇರೆಯವ್ರ ಜೊತೆ ಇದ್ದಿದ್ದು, ಸರಿ ಬಿಡು ಅಂದ್ಬಿಟ್ಟು ಬೆಳಗ್ಗೆ ದೋಸೆ ಸುಡ್ತಾ ಅವ್ರೆ. ಗಂಡನು ಅವಳ ಜೊತೆ ಫೋನಲ್ಲಿ ಮಾತಾಡ್ತಾ ಅವನೇ. ಫೋನಲ್ಲಿ ಆರ್ಟ್ ಎಲ್ಲ ಚಾಟ್ ಮಾಡಿದ್ದಾನೆ. ಅದನ್ನ ನೋಡ್ಬಿಟ್ಟು ಹೀರೋಯಿನ್ಗೆ ಸಖತ್ತು ಬೇಜಾರಾಗುತ್ತೆ. ಒಂದಿನ ಹಂಗೆ ಬೈಕಲ್ಲಿ ಆ ಹುಡುಗಿನ ಕರ್ಕೊಂಡು ಹೋಯ್ತಾವನೆ. ಅದನ್ನ ಹೀರೋಯಿನ್ ನೋಡ್ತಾಳೆ, ಇನ್ನ ಬೇಜಾರು ಮಾಡ್ಕೋತಾಳೆ. ಹಂಗೆ ಒಂದಿನ ನೈಟ್ ಮಲ್ಕೊಂಡಿದ್ದಾಳೆ. ತಿರ್ಗಾ ಸೌಂಡ್ ಬರ್ತಾ ಇದೆ. ಟಕ್ಕಂತ ಎದ್ಲು, ಏನಾದ್ರು ಒಂದು ಕೇಳೇ ಬಿಡೋಣ ಇವತ್ತು ಅಂತ ನೋಡಿದ್ರೆ ಆಚ ಕಡೆ ಅವನು ಚಿಲ್ಕಾಕವನೆ. ಬೆಳಗ್ಗೆ ಗಂಟ ಹುಡುಗಿ ಪಾಪ ಹಂಗೆ ಕುಂತವಳೆ. ಅವನು ಬಂದ ಕತ್ತಿನ ಬಿಟ್ಟು ಹಿಡ್ಕೊಂಡು ಪೈಡ್ ಅಂತ ಕೆನ್ನೆ ಮೇಲೆ ಓಡಿಸ್ಬಿಟ್ಟು, ಏನೋ ನನಗೆ ಯಾಕೋ ಮೋಸ ಮಾಡ್ತಾ ಇದೆಯಾ, ಅಂತದೇನೋ ಮಾಡ್ದೆ ನಿನಗೆ ಆ ಹುಡುಗಿನ ಇಷ್ಟ ಅಂದ್ರೆ ನೀನು ಅವಳನ್ನೇ ಮದುವೆ ಮಾಡ್ಕೊಂಡ್ ಬಂದಿದ್ದಲ್ಲ ಅಂತ ಹೀರೋಯಿನ್ ಕೇಳ್ತಾರೆ. ಏನೋ ನನಗೆ ತಿರುವಾಕೊಂಡು ಮಾತಾಡ್ತೀಯ ಅಂತ ಅಲ್ಲೊಂದು ಬುಕ್ ಇದಾರೆ. ಆ ಬುಕ್ ಎತ್ತಿ ಹಂಗ್ ಹೊಡಿತಾನೆ ಪಾಪ ಹುಡುಗಿಗೆ. ಆ ಹುಡುಗಿನು ಕಾಲ್ ಹಿಡ್ಕೊಂಡು ಬೇಡ ಮಮ್ಮ ನೋವಾಗ್ತದೆ ಮಮ್ಮ ಹೊಡಿಬೇಡ ಮಮ್ಮ ಅಂತ ಕಾಲ್ ಹಿಡ್ಕೊಂತಾಳೆ. ಪಾಪ ನನಗ್ ತಿರುವು ಮಾತಾಡಿದ್ರೆ ಏನಾಗುತ್ತೆ ಅಂತ ನೀನ್ ತೋರ್ಸಿನ ಕಣೆ ಅಂತ ಹುಡುಗಿನ ಫ್ರಿಜ್ ಅಲ್ಲೇ ಹಾಕಿ ಲಾಕ್ ಮಾಡ್ಬಿಡ್ತಾನ್ರಿ. ಬೆಳಗ್ಗೆ ಗಂಟ ಮಗಿ ಪಾಪ ಫ್ರಿಜ್ ಅಲ್ಲೇ ಅವಳೆ. ಬೆಳಗ್ಗೆ ಬಂದು ಡೋರ್ ಓಪನ್ ಮಾಡ್ದ. ಹುಡುಗಿನು ಪಾಪ ಆಚೆ ಬಂದ್ಲು. ಸರಿ ಹುಡುಗಿನ ಒಂದು ಪ್ಲಾನ್ ಮಾಡ್ತಾಳೆ, ನನ್ನ ಮಗನೇ ನೀನೇನೋ ನನ್ಗೆ ಉರ್ಸೋದು, ನಾನ್ ನಿನಗೆ ಉರ್ಸ್ತೀನಿ ನೋಡು ಅಂತ. ಅದೇ ನಮ್ ಡೈರೆಕ್ಟ್ ಇದ್ರಲ್ಲ ಅವ್ರ ಜೊತೆ ವಿಡಿಯೋ ಕಾಲ್ ಮಾತಾಡೋದು, ನಕ್ಕೊಂಡು ಫೋನ್ ಮಾತಾಡೋದು, ಇಷ್ಟಾಗ್ರೆ ಮನೆಗೂ ಕರ್ಸ್ಕೊಳ್ಳೋದು, ರೂಮ್ ಅಲ್ಲೂ ಕುಂಡ್ರಿಸ್ಕೊಂಡು ಲಾಕ್ ಹಾಕೊಳ್ಳೋದು, ಇದೆಲ್ಲ ಮಾಡ್ತಾಳೆ. ಗಂಡನ್ಗೆ ಇವಾಗ ಸ್ವಲ್ಪ ಬರ್ನ್ ಆಗ್ತಾ ಇದೆ. ಇದೇನೋ ಇವಳು ಹಿಂಗ್ ಮಾಡ್ತಾಳೆ ನಂತರನೇ ಅಂತ. ಒಂದಿನ ಗಂಡ ಒಂದ್ ಎಲೆಯಲ್ಲಿ ನಮ್ಮ ಹೀರೋಯಿನ್ ಫೋಟೋ ಬರ್ದ್ಬಿಟ್ಟು ಸೀದಾ ಹೋಗ್ಬಿಟ್ಟು ಕುಂತ್ಕೊಂಡ. ನಮ್ಮ ಹೀರೋಯಿನ್ ಬರ್ತಾರೆ, ಏನು ನನ್ ಫೋಟೋ ಬಿಡ್ಸವಲ್ಲ ಅಂತೇಳಿ ಕಿಚನ್ ಅಲ್ಲಿ ಹೋಗಿ ನೋಡಿದ್ರೆ ಕೈ ಕುಯ್ಕೊಂಡವನೆ ಸೂಸೈಡ್ ಮಾಡ್ಕೊಳಕ್ಕೆ. ನಮ್ಮ ಹೀರೋಯಿನ್ ಹೋಗಿ ನೋಡ್ಬಿಟ್ಟು ಪಾಪ ಅಷ್ಟೊಂದು ಶಾಕ್ ಆಗ್ಬಿಡ್ತಾರೆ. ಯಾಕ್ರಿ ಹಿಂಗ್ ಮಾಡ್ಕೊಂಡ್ರಿ ಅಂತ ಹುಡುಗನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಟ್ರೀಟ್ಮೆಂಟ್ ಕೊಡ್ತಾರೆ. ತಿರ್ಗಾ ಮನೆ ಕರ್ಕೊಂಡ್ ಬರ್ತಾರೆ. ಅವನು ಕುತ್ಕೊಂಡಿದ್ದಾನೆ. ಅವಾಗ ಕಾಲ್ ಹಿಡ್ಕೊಂಡು ಹುಡುಗಿ ಕೇಳ್ತಾವಳೆ, ಮಮ್ಮ ನಾನು ಈ ತರ ಇನ್ನೊಬ್ಬನ ಹತ್ರ ಫೋನ್ ಮಾಡ್ತಾ ಇದ್ದಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡ. ಇಲ್ಲ ಮಮ್ಮ ನಾನಿನ್ನ ತುಂಬಾ ಲವ್ ಮಾಡ್ತೀನಿ ಕಣೋ, ಚಿಕ್ಕ ವಯಸ್ಸಲ್ಲೇ ನೀನು ಲವ್ ಮಾಡಿದ್ ನಾನು. ಒಂದ್ಸಲಿ ನೀನ್ ಕ್ಲಾಸ್ ರೂಮ್ ಅಲ್ಲಿ ನಿಮ್ ಲವ್ ಪ್ರಪೋಸ್ ಮಾಡ ಅಂತ ಬಂದೆ, ನೀನು ಬೇರೆ ಹುಡುಗಿ ಜೊತೆ ಮಾತಾಡ್ತಾ ಇದ್ದಲ್ಲ. ಸರಿ ಬಿಡು ನೀನ್ ಅವಳನ್ನ ಲವ್ ಮಾಡ್ತೀಯ ಅಂತ ನಿನ್ನ ನೆನ್ಸ್ಕೊಂಡೇ ಇದ್ದೆ ಕಣೋ. ಅಷ್ಟೊತ್ತಿಗೆ ಅಮ್ಮನೂ ತೀರೋಗ್ಬಿಟ್ರು. ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೆಂಗೋ ದೊಡ್ಡವಳಾದೆ. ಅದಕ್ಕಾಗಿ ನಮ್ಮ ಮನೆ ಪಕ್ಕದಲ್ಲೇ ಒಬ್ಬ ಇದ್ದ ಡೈರೆಕ್ಟರ್ ಕೂಡ ಅವನ್ನ ಇಷ್ಟಪಟ್ಟೆ ಕಣೋ. ಯಾವಾಗ ಮಾವ ನಿನ್ನ ಮದುವೆ ಮಾಡ್ಕೊಂತ ಹೇಳಿದ್ರು ಅವಾಗ್ಲೇ ಅವನ ಮನಸ್ಸಿಂದ ಕಿತ್ತಾಕ್ಬಿಟ್ಟೆ ಮಾಮ, ನಾನು ನಿನಗೋಸ್ಕರ ಇದ್ದೀನಿ ಮಾಮ ಅಂತ ಹಂಗ್ ಅಳ್ತಾಳೆ. ಆ ಹುಡುಗನ್ಗೂ ಸ್ವಲ್ಪ ಮನಸ್ಸು ಕರಗುತ್ತೆ ಇವಾಗ. ಹಂಗೆ ನೈಟು ಮಲಿಕೊಂಡ್ರು. ಬೆಳಗ್ಗೆ ಎದ್ರು ಗಂಡನ ಮುಖನ ಸವರ್ಬಿಟ್ಟು ಅಂಗಡಿಗೆ ಹೋಗಿ ಹಾಲ್ ತಗೊಂಡು ವಾಪಸ್ ಬರ್ತಾರೆ. ನೋಡಿದ್ರೆ ಗಂಡ ವಿಷ ಕುಡಿದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಅವನ ಕರ್ಕೊಂಡೋಗಿ ಮಣ್ ಮಾಡಿದ್ರು. ಮಲಿಕೊಂಡು ಅಳ್ತಾವಳೆ. ಇವ್ರ ಮಾವನ ಬಂದ್ಬಿಟ್ಟು ನಿನ್ ಜೀವನನೇ ಹಾಳು ಮಾಡ್ದಲ್ಲ ಮಗಳೇ ಅಂತ ಕಾಲಿಗೆ ಬಿದ್ದು ಸಾರಿ ಕೇಳ್ತಾನೆ. ನಮ್ಮ ಹೀರೋಯಿನ್ ಹಂಗೆ ರೂಮ್ಗೆ ಬಂದ್ರು. ಆ ವಾರ್ಡ್ರೋಬ್ ನ ಓಪನ್ ಮಾಡ್ತಾರೆ. ನೋಡಿದ್ರೆ ಅಲ್ಲೊಂದು ಹುಡುಗಿ. ಈ ಹುಡುಗಿ ಯಾರಪ್ಪ ಅಂದ್ರೆ ಅದೇ ಇವ್ರ ಗಂಡ ಒಬ್ಬಳನ್ನ ಲವ್ ಮಾಡ್ತಾನಲ್ಲ ಅವಳು. ಹಂಗೆ ಭಯ ಬಿದ್ದು ನಿಂತ್ಕೊಂಡಿದ್ದಾಳೆ. ಈ ಕಡೆ ತೋರಿಸ್ತಾರೆ. ಅದೇ ಸೊಪ್ ಮಾರೋನು ಸ್ಟೋರಿ ಕೇಳ್ತಾ ಇದ್ನಲ್ಲ ಅವಳನ್ನ ಹೊಡಿಯಕ್ ಹೋಯ್ತಾನೆ. ಯಾಕಂದ್ರೆ ಇವನಿಗೂ ಲಿಂಕ್ ಇದೆ ಅಲ್ಲಿ. ಟಕ್ಕಂತ ಕತ್ತಿರ್ಕೊಂಡ್ಬಿಡ್ತಾನೆ. ನೋಡಿದ್ರೆ ರಕ್ತ ಕಕ್ತಾವನ್ರಿ ಅವನು. ಏನೇ ಮಾಡಿದೆ ನನಗೆ ಅಂತ ಕೇಳ್ತಾನೆ. ಅವಾಗ ನಮ್ಮ ಹೀರೋಯಿನ್ ಹ ಅಂತ ನಗೀತಾ ಬಿದ್ದವಳೆ. ಅವನು ಅಲ್ಲಿ ಸತ್ತ. ಅವನು ಕುಡಿಯೋ ಜ್ಯೂಸ್ ಅಲ್ಲಿ
ಹೀರೋಯಿನ್ ವಿಷ ಕೊಟ್ಟಿದ್ದಾಳೆ. ಸರಿ ತಿರ್ಗಾ ಪ್ರೆಸೆಂಟ್ ಬರೋಣ ಬನ್ನಿ. ಆ ವಾರ್ಡ್ರೋಬ್ ನ ಓಪನ್ ಮಾಡಿ ನೋಡಿದ್ಲು, ಇವ್ರ ಗಂಡನ್ ಲವರ್ ಇಲ್ಲಲ್ಲ. ಹಂಗೆ ಡೈರೆಕ್ಟರ್ಗೆ ಫೋನ್ ಮಾಡ್ತಾಳೆ, ಈ ತರ ನನ್ ಗಂಡ ಅವ್ರ ಲವರ್ ಅನ್ನು ಸಾಯಿಸ್ಬಿಟ್ಟು ಅವನು ವಿಷ ಕುಡಿದು ಸತ್ತವನೆ, ಹೆಂಗಾರು ಈ ಬಾಡಿನ ಪೊಲೀಸ್ ಕೊಟ್ಬಿಡೋಣ ಅಂತ ಹೇಳ್ತಾರೆ. ಏಯ್ ಪೊಲೀಸ್ ಬೇಡಮ್ಮ, ಆಮೇಲೆ ನಿನಗೆ ಪ್ರಾಬ್ಲಮ್ ಆಗೋದು, ಇಲ್ಲ ನಾವು ಊತಾಕ್ಬಿಡೋಣ, ಅದನ್ನ ಬ್ಯಾಗ್ ಇದೆ ಅಂತ ಕೇಳ್ತಾನೆ. ಬ್ಯಾಗ್ ಇಲ್ಲ, ಒಂದ್ ಟ್ರಂಕ್ ಇದೆ ಅಂತ ಹೀರೋಯಿನ್ ಹೇಳ್ತಾಳೆ. ಸರಿ ಅದನ್ನೇ ಎತ್ಕೊಂಬ ಅಂತೇಳಿ ಬಾಡಿನ ಕಾರಲ್ಲಿ ಹಾಕೊಂಡು ಅಲ್ಲೆಲ್ಲ ದೂರದಲ್ಲಿ ಒಂದು ಫ್ಯಾಕ್ಟ್ರಿ ರಂಗ್ ಐತೆ, ಅಲ್ಲಿ ಗುಂಡಿ ತೋಡ್ತಾ ಅವನೇ. ಗುಂಡಿನೂ ತೋಡ್ದ ಹೋಗ್ಬಿಟ್ಟು ಟ್ರಂಕ್ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಆ ಹುಡುಗಿ ಡೆಡ್ ಬಾಡಿ ಇಲ್ಲ. ಢಮಾರ್ ಅಂತ ಡೈರೆಕ್ಟರ್ ತಲೆ ಮೇಲೆ ಒಂದು ಬಿತ್ತು. ಯಾರಪ್ಪ ಅಂದ್ರೆ ನಮ್ಮ ಹೀರೋಯಿನ್ ಹಿಂದ್ಗಡೆ ಆ ಹುಡುಗಿನೂ ಬಂದ್ಲು. ಹಂಗೆ ಡೈರೆಕ್ಟರ್ ನ ಕಟ್ಟಾಕಿದ್ರು. ಇವಾಗ ಇನ್ನೊಂದು ಅಲ್ಟ್ರಾ ಟ್ವಿಸ್ಟ್ ನೋಡೋಣ ಬನ್ನಿ. ವಾರ್ಡ್ರೋಬ್ ಓಪನ್ ಮಾಡಿದಾಗ ಆ ಹುಡುಗಿ ಸತ್ತು ಬಿದ್ದಿಲ್ಲ, ಸ್ವಲ್ಪ ನೀರ್ ಕೊಡಿ ಅಂತ ಹೇಳ್ತಾಳೆ. ಸರಿ ನೀರು ಕೊಟ್ಬಿಟ್ಟು ಹುಡುಗಿನ ಕುಂಡ್ರಿಸ್ಬಿಟ್ಟು ನಿಮ್ಗೆ ಏನಾಯ್ತು ಅಂತ ಕೇಳ್ತಾಳೆ. ಇವಾಗ ಹುಡುಗಿ ಒಂದು ಸ್ಟೋರಿ ಹೇಳ್ತಾಳೆ. ನೀವು ಡೈರೆಕ್ಟರ್ ನಿಮ್ ಲವ್ ನ ಪ್ರಪೋಸ್ ಮಾಡಕ್ ಬಂದ್ರ, ನೀವು ಬೇಡ ಅಂತ ಹೇಳಿ ವಾಪಸ್ ಬಂದ್ರ. ಡೈರೆಕ್ಟರ್ ಈ ಮನೆಗೆ ಬಂದ್ರು. ಯಾರ ಮನೆಗೆ? ಗಂಡನ್ ಮನೆಗೆ. ನೋಡ ನನಗೂ ಅವಳಿಗೂ ಲವ್ ಆಗಿ ಮದುವೆ ಆಗಿ ಎಲ್ಲ ಆಗ್ಬಿಟ್ಟಿದೆ. ಅವಳು ನೋಡಿದ್ರೆ ನಿನ್ನ ಮದುವೆ ಮಾಡ್ಕೋತಾಳಂತೆ. ಅವಳಿಗೆ ಇಷ್ಟ ಇಲ್ಲ, ಆದ್ರೂ ನಿನ್ನ ಮದುವೆ ಮಾಡ್ಕೊಂತಾವಳೆ. ನೀನೇನಿಲ್ಲಪ್ಪ ಅವಳಿಗೆ ಹಿಂಸೆ ಕೊಡ್ಬೇಕು, ಸ್ವಲ್ಪ ಟಾರ್ಚರ್ ಮಾಡ್ಬೇಕು, ನಿನಗೆ ಡಿವೋರ್ಸ್ ಕೊಟ್ಬಿಟ್ಟು ನನ್ನ ಹತ್ರ ಬಂದ್ಬಿಡ್ಬೇಕು. ಈ 3 ಕೆಲಸ ಮಾಡಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಗಂಡನಿಗೆ ವಾರ್ನಿಂಗ್ ಕೊಡ್ತಾನೆ ಲವ್ವರು. ಗಂಡಿನ ಜೊತೆ ನೋಡ್ದ ಇಬ್ಬರಿದ್ದಾರೆ ಹುಡುಗರು. ಅವ್ರನ್ನೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬನ ಕತ್ತಿಸ್ಕಿ ಸಾಯಿಸಿದ್ದು, ಇನ್ನೊಬ್ಬನ ವಿಷ ಹಾಕಿ ಸಾಯಿಸಿದ್ದು. ಗಂಡನು ಓಕೆ ನನ್ನ ಇಷ್ಟ ಇಲ್ಲದೆ ಇವಳು ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಹುಡುಗಿಗೆ ಆತರ ಬುಕ್ ತಗೊಂಡು ಹೊಡೆದವನೆ. ಅವತ್ತು ಫ್ರಿಜ್ ಅಲ್ಲಿ ಕೂಡಾಕವನೆ. ಅಲ್ಲಿ ನೋಡ್ರಿ ಆಚೆನೆ ಅವನೇ ಪಾಪ ಹುಡುಗ ಫ್ರಿಜ್ ಓಪನ್ ಮಾಡ್ತಾ ಇದ್ದ. ಅಲ್ಲಿ ಪಕ್ಕದಲ್ಲಿ ನೋಡ್ರಿ ಹಂಗೇನೆ ಡೈರೆಕ್ಟರ್ ಹೆಂಗ್ ಕೂತವ್ರೆ ಅಂತ. ಅವತ್ತು ಫೋನ್ ಹೊಡೆದಾಕಿದ್ದೇನೆ ಗೊತ್ತಾ, ಏನೋ ಕೆಲಸ ಮುಗಿತಾ ಅಂತ ಕೇಳಿರ್ತಾರೆ. ಅಯ್ಯೋ ನನ್ನ ಹೆಂಡತಿನ ಬಿಡಕ್ ಆಗಿಲ್ವಲ್ಲಪ್ಪ ಅಂತ ಆ ಫೋನ್ ನ ಹೊಡೆದಾಕ್ಬಿಟ್ಟು ನನ್ನ ಹೆಂಡತಿ ಜೊತೆ ಬಾಳಕ್ ಆಗ್ತಾರಲ್ಲಪ್ಪ ಅಂತ ಹುಡುಗ ಕೈ ಕುಯ್ಕೊಂಡಿರೋದು. ಫಿಲಿಮ್ಗೂ ಕರ್ಕೊಂಡು ಹೋಗಿರ್ತಾನೆ ಒಂದು ಸೀನ್ ಅಲ್ಲಿ. ಅದನ್ನ ನಿಮ್ಮ ಹತ್ರ ಹೇಳಿಲ್ಲ. ನಮ್ಮ ಹೀರೋಯಿನ್ ಖುಷಿಯಾಗಿ ಫಿಲಿಮ್ ನೋಡ್ತಾವಳೆ. ಪಕ್ಕದಲ್ಲಿ ಹುಡುಗಿನ ನೋಡಿದ ತಕ್ಷಣ ಪಾಪ ನಮ್ಮ ಹೀರೋಯಿನ್ಗೆ ಅಷ್ಟು ಬೇಜಾರು. ಇದು ಕೂಡ ಡೈರೆಕ್ಟರೇ ಮಾಡ್ಸಾರೋದು. ನೋಡಿ ಹಿಂದೆ ಕುಂತವನಲ್ಲಿ. ಅವತ್ತು ಹುಡುಗಿ ಸ್ಕೂಲ್ ಇರ್ಬೇಕಾರೆ ಆ ಹುಡುಗಿ ಹತ್ರ ಹೆಂಗ್ ಗೊತ್ತಾ ಕೇಳಿರ್ತಾನ ಅವನು, ಲೇ ನಾನು ಅವಳನ್ನ ತುಂಬಾ ಲವ್ ಮಾಡ್ತಾ ಇದೀನಿ ಕಣೆ, ಅವಳ ಹತ್ರ ಹೆಂಗ್ ಪ್ರಪೋಸ್ ಮಾಡೋದಂತ ಗೊತ್ತಿಲ್ಲ, ನಿನ್ ಹತ್ರ ಟ್ರಯಲ್ ತೋರ್ಸ್ಲಾ ಅಂತ ಹಂಗ್ ಮಾಡ್ತಾ ಇರ್ತಾನೆ. ಇವಳು ತಪ್ಪಾಗ ಅರ್ಥ ಮಾಡ್ಕೊಂಡ್ಲ ಅವತ್ತು. ತಿರ್ಗಾ ಅವನು ಇವ್ರ ಅಮ್ಮ ಸತ್ ಮೇಲೆ ಕೂಡ ಫೋನ್ ಮಾಡಿರ್ತಾನೆ. ಬಟ್ ಆ ಹುಡುಗಿ ಫೋನ್ ನ ಕಟ್ ಮಾಡ್ಬಿಡ್ತಾಳೆ, ಎತ್ತಲ್ಲ. ಅವತ್ತು ನಮ್ಮ ಹೀರೋಯಿನ್ ಆ ಕಾಲ ಹತ್ರ ಕುತ್ಕೊಂಡು ಅಳ್ತಾಳಲ್ಲ, ಈ ತರ ನನ್ನ ಮನಸ್ಸಲ್ಲಿ ಯಾರಿಲ್ಲ ಮಾವ ಅಂತ. ಅವಾಗ ಅನ್ಕೋತಾನೆ ನಮ್ಮ ಹೀರೋ ಹುಡುಗ, ಓ ಹಂಗಾರೆ ಅವನ ಲವ್ ಮಾಡಿಲ್ಲ ಇವಳು, ಅವ್ನು ಹೇಳಿದ್ದೆಲ್ಲ ಸುಳ್ಳು ಅಂತ ಇವನು ಗೊತ್ತಾಗಿರುತ್ತೆ. ಮಾರನೇ ದಿನ ಬೆಳಗ್ಗೆ ಅವರು ಬಂದಿರ್ತಾರೆ. ಅವ್ರ ಹತ್ರ ಇವನು ಕೇಳಿರ್ತಾನೆ, ಇಲ್ಲ ನಿನಗೂ ಅವಳಿಗೂ ಏನು ಸಂಬಂಧ ಇಲ್ಲ, ನನ್ನ ವಿಷಯನ ಕುಡಿಸಿ ಸಾಯಿಸಿದ್ದಾರೆ. ಅವಾಗ ಈ ಲವರ್ ಹುಡುಗಿ ಕೇಳಕ್ ಬಂದಿರುತ್ತೆ ಪಾಪ. ಅವಳನ್ನು ಬುಲ್ಡೆ ಮೇಲೆ ಹೊಡೆದಿ ಅಲ್ಲಿ ವಾರ್ಡ್ರೋಬ್ ಅಲ್ಲಿ ಹಾಕಿರೋದು. ಈ ವಿಷಯನ ನಮ್ಮ ಹೀರೋಯಿನ್ ಗೊತ್ತಾಗಿದ ತಕ್ಷಣ ಹಂಗ್ ಅಳ್ತಾರೆ ಪಾಪ ಅವರು. ಇನ್ನ ಈ ಕಡೆ ಡೈರೆಕ್ಟರ್ ನ ತೋರಿಸಿದ್ರು. ಡೈರೆಕ್ಟರ್ ಹೇಳ್ತಾವನೆ, ಎಲ್ಲ ನಿನಗೋಸ್ಕರನೇ ಮಾಡಿದೆ, ನೀನು ಅಷ್ಟು ಸಿನ್ಸಿಯರ್ ನಾನು ಲವ್ ಮಾಡ್ತಾ ಇದೀನಿ ಕಣೆ ಅಂತ. ನಾನ್ ನಿನ್ಗೆ ಹೇಳಿದ್ನಲ್ಲೋ ನಾನು ನಮ್ಮ ಮಾಮ ಜೊತೆ ಹೋಗ್ತೀನಿ ಅಂತ, ನಿನ್ನ ಬೇರೆ ಹುಡುಗಿನ ಮದುವೆ ಮಾಡ್ಕೊಂಬೋದೈತಲ್ಲ, ಎಲ್ಲರ ಜೀವನ ಹಾಳು ಮಾಡ್ದಲ್ಲೋ ಅಂತ ಅವನ ಚುಚ್ಚಿ ಅಲ್ಲೇ ಸಾಯಿಸ್ಬಿಡ್ತಾರೆ. ಹಂಗೆ ಈ ಕಡೆ ಅಪ್ಪನ್ನ ತೋರಿಸ್ತಾರೆ. ಅಲ್ಲಿಗೆ ಮಾವ ಬಂದ್ರು. ಏನಯ್ಯ ಏನ್ ಅಡಿಗೆ ಅಂತ. ನನ್ ಮಗಳಿಗೆ ತುಂಬಾ ಇಷ್ಟ ಅಂತ ಏನೋ ಪಲ್ಯ ಮಾಡ್ತಾ ಇದೀನಿ ಅಂತ ಅಪ್ಪ ಹೇಳ್ತಾರೆ. ಹಂಗೆ ಈ ಕಡೆ ಗಂಡನ ಫೋಟೋ ತೋರಿಸ್ತಾರೆ. ಮಗಳು ಅಲ್ಲಿ ಕುಂತವಳೆ. ಪಕ್ಕದಲ್ಲೇ ಇನ್ನೊಂದು ಫೋಟೋ ತೋರಿಸ್ತಾರೆ. ಯಾರಪ್ಪ ಅಂತ ನೋಡಿದ್ರೆ ನಮ್ಮ ಹೀರೋಯಿನ್. ನಮ್ಮ ಮಾವ ಇಲ್ದಿರೋ ಊರಲ್ಲಿ ನನಗಿರ್ಬೇಕಂತ ಅವರುನು ಜ್ಯೂಸ್ ಅಲ್ಲಿ ವಿಷ ಹಾಕಿ ಪಾಪ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಫ್ರೀ ಆಗಿದ್ದಾಗ ಈ ಮೂವಿನ ನೋಡಿ ಒಬ್ರೆ. ಇವಾಗ ನನ್ನ ಜೊತೆ ನೋಡಿದ್ರಲ್ಲ ಚೆನ್ನಾಗಿತ್ತಾ? ಸರಿ ಡ್ರಾಪ್ ಮಾಡ್ತೀನಿ. ನೆಕ್ಸ್ಟ್ ಬೇರೆ ಮೂವಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಬಾಯ್.